ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನನಗೆ ಮಾಸ್ ಅಂತ ನೋಡಿ ಐ ಫೌಂಡ್ ಇಟ್ ಅ ಡಿಫರೆಂಟ್ ಸ್ಟೋರಿ. ಸಿ, ಈ ತರ ಕಥೆ ಮಾಡೋದಕ್ಕೂ ಧೈರ್ಯ ಬರಲ್ಲ. ಈಗ ನೀವು ಕೇಳಿದ್ರೆ, ಕೆಲವರು ಕೇಳಿದ್ರೆ ತಪ್ಪೇನಿಲ್ಲ, ತುಂಬಾ ಚೆನ್ನಾಗಿ ಕೇಳಿದ್ರಿ. ಈ ತರ ಕಥೆ ಓಕೆನಾ, ಈ ತರ ಒಂದು ಇಟ್ಸ್ ಅ ವೆರಿ ಡೆಲಿಕೇಟ್ ಸ್ಟೋರಿ. ಕರೆಕ್ಟ್. ತಾವು ಕೇಳಿದಾಗೆ, ಇವ್ರು ಕೇಳಿದಾಗೆ ಕೆಲವು ಕಡೆ ಪ್ರಶ್ನೆಗಳಿದೆ ಹೇಳ್ಬೋದು ಹಾಗೆ ಅಂತ. ಬಟ್ ನೀವು ಹೇಳಿ ನನಗೆ, ಯಾರು ಒಂದು ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾ ಇಲ್ಲ ಅಂತಂದ್ರೆ ಹೌ ಯು ಗೆಟ್ ಬೆಟರ್ ಫಿಲ್ಮ್ಸ್? ಹೂ ವಿಲ್ ಡೇರ್? ಅಗೇನ್, ಒಂದು ಸೊಸೈಟಿಗೆ ಮೆಸೇಜ್ ಕೊಡಬೇಕು, ಎಲ್ಲ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ನಾವು ಒಂದು ಕ್ರಿಂಜ್ ಸ್ಟೋರಿಗೆ ಕೈ ಹಾಕಿ, ನಾವೊಂದು ಟಿಪಿಕಲ್ ಇದೇ ತರ ಹೋದ್ರೆ, ಇಫ್ ಐ ಜಸ್ಟ್ ಡೂಯಿಂಗ್ ದ ಟಿಪಿಕಲ್ಸ್, ಹೂ ವಿಲ್ ಡೇರ್? ಹೌ ವಿಲ್ ಆರ್ ಇಂಡಸ್ಟ್ರಿ ಚೇಂಜ್? ನನಗೆ ಭಯ ಇರಲಿಲ್ಲ. ಅವ್ರನ್ನ ನಿಲ್ಲಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ, ಆಸ್ ಇಟ್ ಇಸ್ ಯಾವ್ದಾರ ಒಂದು ಒಳ್ಳೆ ಇದೇ ತರ ಮಾಡಿ ಒಳ್ಳೆ ಹೀರೋಯಿಸಮ್ ಅದನ್ನ ಮಾಡಲಿಲ್ಲ. I told them, actually, frankly speaking, I just told them, go with what you feel, go with your heart. And trust me, now, ಈ ಕೂತಿರೋ ಎಲ್ಲರಿಗೂ, including Priya and KRG, I think ನಾವು ಆ ಬೆನಿಫಿಟ್ ಕೊಡಲೇಬೇಕು. that they dared. Sanchit dared, Karthik and Yogi dared, Priya dared, and all the actors who did there, they dared. So ನನ್ನ ಪ್ರಕಾರ that's the best step to take. We always have better stories to say, don't we? ನಮ್ಗೆ ಬೇಕಿತ್ತು, ಅದನ್ನ ಮಾಡಿ. ಆಮೇಲೆ ನೀವು ಹೀರೋಯಿನ್ ವಿಚಾರ ಹೇಳಿದ್ರಿ, ಇನ್ನು ಬಿಗಿನಿಂಗ್ ಕೆರಿಯರ್ ಅಲ್ವೇ ಸ್ಟಾರ್ಟ್ ಮಾಡ್ತಾರೆ ನೋಡಿ. ಸಿಂಪಲ್ ನೋಡಿ, ನಿಮ್ಮ ಪ್ರತಿಯೊಬ್ರು ಅದೇ ತರ ಬರ್ತಾರೆ ಅಂದಾಗ, ಈಗ ನೀವು ಎಂತೆಂಥದ್ದು ಅದ್ಭುತವಾದಂಥ ದೊಡ್ಡ ಸಿನಿಮಾಗಳಿಂದ ಇಂಟ್ರೊಡ್ಯೂಸ್ ಆಗಿರೋದು ನೋಡಿದ್ರಿ. ಐ ಡಿಡ್ ವಾಂಟ್ ಮೈ ಪರ್ಸನ್ ಟು ಬಿ ಲೈಕ್ ದಟ್. ನನ್ನ ಫ್ಯಾಮಿಲಿಯಿಂದ ಬಂದಿದ್ದಾರಲ್ಲ ಒಂದೇ ಒಂದು ಕಾರಣಕ್ಕೆ, ನಾನು ಒಂದು ಎಕ್ಸ್ಪೀರಿಯನ್ಸ್ ಇದ್ದೀನಿ ಅನ್ನೋ ಕಾರಣಕ್ಕೆ, ಒಬ್ಬ ನಿರ್ಮಾಣ ಮಾಡೋದಕ್ಕೆ ಜನ ಇದ್ದಾರೆ ಅನ್ನೋ ಕಾರಣಕ್ಕೆ, ನೀವು ಇದೇ ತರ ಮಾಡಿ ನಾವು ಸೇಫ್ಟಿ ನಾವು ನೋಡಲಿಲ್ಲ. ನಾವು ನೋಡಿದ್ದು ಕಾಂಟೆಂಟ್ ಅಂಡ್ ಡೇರ್ ಮಾಡಿ. ಏನೀಗ ಮಾಡಿ ಒಳ್ಳೇದಾಗ್ಲಿ. ಇವತ್ತು ಬಂದಿರೋದ್ರಲ್ಲಿ ನೀವು ಏನು ಹೇಳಿದ್ರು ಬಹಳ ಅದ್ಭುತವಾಗಿ ವಿವೇಕ್ ಡೈರೆಕ್ಟೆಡ್. ಅಂಡ್ ಅದನ್ನ ನಾವು ಒಂದೊಂದು ಗಂಟೆ ಏನಿರ್ತಂದ್ರೆ, ಈಗ 2 ಗಂಟೆ ತನಕ ಮಾಡಕ್ ಹೋದ್ರೆ ನಾವು ಈ ಬಿಸ್ನೆಸ್ ಆಗಿ ಇನ್ನೊಂದಾಗಿ ಇದನ್ನ ಎಲಾಬರೇಟ್ ಮಾಡಬೇಕಾಗುತ್ತೆ, ಗ್ಲೋರಿಫೈ ಮಾಡಬೇಕಾಗುತ್ತೆ. ವಿ ನಾಟ್ ಗ್ಲೋರಿಫೈಡ್. ದ ಟೀಮ್ ಹ್ಯಾಸ್ ನಾಟ್ ಗ್ಲೋರಿಫೈಡ್ ಎನಿಥಿಂಗ್ ಆಫ್ ದಟ್ ಸಾರ್ಟ್. ಅಂಡ್ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ತೆಗೆದಿದ್ದಾರೆ. There's a lot of very good message by the end of it. And I think that's what the whole team deserves an applaud because they're there. ಮಾತೆತ್ತಿದ್ರೆ ಸಾಕು, ಈಗ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ಎಷ್ಟೋ ಕನ್ನಡ ಸಿನಿಮಾಗಳು ಪ್ಯಾನ್ ಇಂಡಿಯಾ ಅಂತ ಹೇಳ್ಬಿಟ್ಟು ತೆಲುಗು ತಮಿಳು ಎಲ್ಲೂ ರಿಲೀಸೇ ಆಗೋದಿಲ್ಲ. ಸೊ ನೀವು ನಿಮ್ಮ ಹಳೆಯನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೋದಾಗಿತ್ತು ಪ್ಯಾನ್ ಇಂಡಿಯಾ ಒಳಗೆ, ಯಾಕೆ ಆ ಡಿಸಿಷನ್ ತಗೊಂಡಿಲ್ಲ ಅಂತ ಹೇಳಿ? ಪ್ಯಾನ್ ಕರ್ನಾಟಕ ಕಾನ್ಸಂಟ್ರೇಟ್, ಪ್ಯಾನ್ ಕರ್ನಾಟಕ ಫಸ್ಟ್. ನಾವು ನಮ್ಮ ಊರು, ನಮ್ಮ ರಾಜ್ಯ, ನಮ್ಮ ಊರು, ನಮ್ಮ ಹುದ್ದೆಗಳನ್ನ ಫಸ್ಟ್. ಯಾಕಂದ್ರೆ ಅವ್ರು ಈಗ ಅವ್ರ ತಾರೆ ಸ್ಪರ್ಶ ಮಾಡಬೇಕು. ಆ ಸ್ಪರ್ಶನೆಗೆ ಬಲಿ ಮಾಡ್ತಾರೆ ಫಸ್ಟ್. ಇಲ್ಲಿ ಗ್ರೋತ್ ಅನ್ನೋದು ನನಗೆ 2 ರೀತಿ ರೇಟಿಂಗ್ ಹೇಳಿ. ಅವ್ರು ಇವಾಗೆಲ್ಲ ಬೆಳೆಯೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ದೊಡ್ಡವರಾಗೋದ್ರ ಬಗ್ಗೆ ಅಲ್ಲ, ದೊಡ್ಡವರಾಗೋದಕ್ಕೆ ಟೈಮ್ ಆಗುತ್ತೆ. ಓಕೆ, ಬರಲ್ಲಮ್ಮ. ಅದು ನಾನು ಅಪ್ಪನ ಹೆಸರು ಸುದೀಪ್ ಸಂಜೀವ್ ಅಂತ ಹೇಳ್ಕೊಂಡಂಗೆ, ಅವನು ಸಂಚಿತ್ ಕಿಚ್ಚ ಅಂತ ಹೇಳ್ಕೊಂಡೆ ಅಷ್ಟೇ, ಬೇರೆ ಜೂನಿಯರ್ ಅಂತ ಯಾಕೆ ಹೇಳ್ಕೊಂಡ್ರೆ ನನಗೆ ಡೌಟ್ ಆಗುತ್ತಲ್ಲ, ನಾನು ಅವನ ಅಲ್ಲೂ ನಾವು ನಮ್ಗೆ ಬಿಟ್ಕೊಟ್ಟಿಲ್ಲ. ನೀನ್ ಯಾವತ್ತಿದ್ರು ಮಗನೇ ಪಕ್ಕ ಜೂನಿಯರ್ ಆಗಿರೋದು.